ಸಿದ್ಧತೆ, ರೆಡಿನೆಸ್ ಈಸ್ ಮೆಡಿಟೇಷನ್. ರೆಡಿನೆಸ್, ಏನೇ ಬರಲಿ ಸಿದ್ಧ, ಮನಸ್ಸು ಓಪನ್ ಆಗಿ ಸಿದ್ಧವಾಗಿರೋದು, ಇದೇ ಧ್ಯಾನ. ಈ ಧ್ಯಾನಕ್ಕೆ ಏನಾದರೂ ಬರಲಿ, ಏನು ಬಂದಿದೆಯೋ ಇಷ್ಟು ದಿನ ಅದ್ರ ಪಾಡು ಬಿಟ್ಬಿಡಿ, ನಾಳೆ ಮುಂದೆ ಏನು ಬರುತ್ತೋ ಅದು ಬಿಟ್ಬಿಡಿ, ಈಗೇನು ಬರುತ್ತೋ ಅದ್ರ ಬಗ್ಗೆನೂ ಯೋಚನೆ ಇಲ್ಲ, ಈಗೇನು ಮಾಡೋದಿಲ್ಲ ನನ್ನ ಕಡೆಯಿಂದ, ಏನು ತಿಳ್ಕೊಳ್ಳೋದು ಇಲ್ಲ. ಧ್ಯಾನ ಸ್ಥಿತಿ ಇದು. ಏನು ತಿಳ್ಕೊಳ್ಳೋಕ್ಕೆ ಬೇಕಿಲ್ಲ, ಇವಾಗ ತಿಳ್ಕೊಳ್ಳೋ ಟೈಮ್ ಅಲ್ಲ ಅದು, ಅಥವಾ ಏನೋ ಮಾಡೋ ಟೈಮೂ ಅಲ್ಲ. ಈ ಸ್ಥಿತಿ ಸಿದ್ಧತೆ ಅನ್ನೋದು. ಏನಾದರೂ ಆಗಲಿ, ಏನಾಗ್ಬೋದು, ಏನಾದರೂ ಹಾಕೊಂಡೋಗ್ಲಿ, ಏನಾಗ್ಬೋದು. ಸೂರ್ಯ ತಣ್ಣಗಾಗ್ಬಿಡ್ಬೋದಾ, ಐಸ್ ಗಡ್ಡೆ ಆಗ್ಬಿಡ್ಬೋದಾ, ಆಗಲಿ. ಚಂದ್ರ ಕುದಿ ಬಿಸಿ 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 ಆಗ್ಬೋದಾ, ತಾಪ ಬರ್ಬೋದಾ ಚಂದ್ರನಿಂದ, ಬರಲಿ. ಭೂಮಿ ಕರ್ಗೋಗ್ಬೋದಾ, ಐಸ್ ಥರ ಕರ್ಗೋಗ್ಬೋದಾ, ಕರಗಲಿ. ಭೂಮಿ ಕರಗಲಿ, ಸೂರ್ಯ ತಣ್ಣಗಾಗ್ಲಿ, ಚಂದ್ರ ಉರಿದೋಗ್ಲಿ ಬೇಕಾದ್ರೆ. ಎಲ್ಲರೂ ಜಗತ್ತೆಲ್ಲ ಎಲ್ಲರೂ ಶೂನ್ಯವಾಗ್ಬಿಟ್ಟು ನೀನು ಒಬ್ಬನೇ ಇರಲಿ, ಪರವಾಗಿಲ್ಲ. ಹೇಗಿರಬೇಕು? ಮೌನವಾಗಿರು, ಸಿದ್ಧವಾಗಿರು. ಇಷ್ಟ ಆಗತ್ತಾ? ಆಗಲಿ ಬಿಡು, ಸಿದ್ಧವಾಗಿರು. ಅಂದರೆ ಆ ಇಂಟೆನ್ಸಿಟಿ ನೋಡಿ ಯಾವ ರೀತಿ ಹೇಳಿದ್ದಾರೆ. ಏನಾದೊಡೆಯು ಮಪ್ಪುದುಂಟು, ಏನು ಬೇಕಾದರೂ ಆಗ್ಬೋದು. ಸಿದ್ಧನಿರದಕ್ಕೆ ಭಾನು ತಣುವಾದಾನು, ಸೋಮ ಸುಟ್ಟಾನು, ಕ್ಷೋಣಿಯೇ ಕರಗೀತು, ಜಗಶೂನ್ಯವಾದೀತು, ಮೌನದಲ್ಲಿ ಸಿದ್ಧನಿರು. ನಂಗೆ ತುಂಬ ಇಷ್ಟ ಆಯ್ತು ಇದು. ಹೀಗಾಗ್ಬೋದಾ? ಇಷ್ಟಾದರೂ ನೀನು ಸುಮ್ಮನೆ ಇರು ಅಂತ. ಇಷ್ಟಾಗಲ್ಲ, ನಿನ್ನ ಜೀವನ ಏನು ಹಂಗೆ ಆಗ್ಬಿಡುತ್ತೆ, ಆಗಲ್ಲ. ಆದರೂ ಪರವಾಗಿಲ್ಲ. ಹಾಗಿದ್ಬಿಟ್ಟಾಗ ಏನಾಗುತ್ತೆ, ನಾವು ಅಂದ್ಕೊಂಡಿರ್ತೀವಿ ಈ ಕಾತರ ಹೋಗೋದೇ ಇಲ್ವೇನೋ, ಸತ್ರು ಹೋಗೋದೇ ಇಲ್ವೇನೋ, ಜನ್ಮಕ್ಕೆ ಹತ್ತಿದ್ದು ಅಂತ ಒದ್ದಾಡ್ತಿರ್ತೀವಿ, ಕುಂದೋದೇ ಇಲ್ಲ ಅನ್ಸೋದು. ಇದ್ದಕ್ಕಿದ್ದಂತೆ ಅದು ಹಾಗೇ ಹೊರಟೋಗುತ್ತೆ. ಹಾಗನ್ನಿಸ್ದಾಗ ಯಾವುದೋ ಒಂದು ಕಾರ್ಮೋಡ, ಗಟ್ಟಿ ಮೋಡಗಳು ಎಲ್ಲ ಬಂದು ಮುತ್ಕೊಂಡ್ಬಿಟ್ಟಿರುತ್ತಲ್ಲ, ತಾನೇ ಎಲ್ಲನೂ ಕರ್ಗೋಗುತ್ತೆ, ಎಲ್ಲ ತಣ್ಣಗಾಗೋಗುತ್ತೆ. ನಾವು ಸಾಲ್ವ್ ಮಾಡೋಕ್ಕಾಗದೇ ಇಲ್ಲ ಪ್ರಾಬ್ಲಮ್ ಅಂದ್ಕೊಂಡಿರ್ತೀವಿ, ನಮ್ಮ ಹಣೆ ಬರನೇ ಇಷ್ಟು ಅಂದ್ಕೊಂಡಿರ್ತೀವಿ, ಏನೇನೋ ಅಂದ್ಕೊಂಡಿರ್ತೀವಿ. ಒಂದು ಕ್ಷಣ ನಾವು ಯಾವಾಗ ಸಿದ್ಧ ಆಗ್ತೀವಿ, ಎಲ್ಲ ಕರ್ಗೋಗುತ್ತೆ. ಆ ಸುಖನೇ ನಿಜವಾದ ಸುಖ. ಆ ಗಳಿಗೆಯಲ್ಲಿ ಆಗುತ್ತಲ್ಲ ಸುಖ, ಅದೇ ನಿಜವಾದ ಸುಖ. ಅದು ಹೇಗೆ ಬಂತು ಸುಖ? ಸಿದ್ಧನಿದ್ದಿದ್ದಕ್ಕೆ. ಸಿದ್ಧನಿರುವ ಮನಸ್ಥಿತಿ ಇದೆಯಲ್ಲ, ಅದೇ ಧ್ಯಾನ ಸ್ಥಿತಿ. ಮೌನದಲ್ಲಿ ಸಿದ್ಧನಿರು. ಕುಂದದೆಂದಿಗೂ ಎನ್ನಿಸುವ ಮನದ ಕಾತರತೆ, ಎಂದೋ ತಾನೇ ಬಳಲಿ ತಣ್ಣಗಾಗುವುದು. ಯಾವಾಗಾಯ್ತು ಅಂತಲೇ ಗೊತ್ತಿಲ್ಲ, ನೋವು ಯಾವಾಗ ಹೋಯ್ತು ಅಂತಲೇ ಗೊತ್ತಿಲ್ಲ. ಅಷ್ಟು ಒದ್ದಾಡ್ತಿರ್ತೀವಿ, ಮರ್ತೇ ಹೋಗಿದೆ, ನೋವಾಗಿತ್ತಾ, ತಲೆನೋವು ಬಂದಿತ್ತಾ ಅನ್ನೋ ಹಾಗೆ. ಮಂದಾದ ಕಾರ್ಮೋಡ ಬಿರಿದು ರವಿ ಬೆಳಗುವನು. ಇದ್ದಕ್ಕಿದ್ದಂಗೆ ಮೋಡ ಮುಚ್ಕೊಂಡಿರುತ್ತೆ ನಮಗೆ. ಆ ಥರ ತಕ್ಷಣ ಬೆಳಕು ಬಂದಂಗೆ ಎಲ್ಲೋಯ್ತು ಕಾತರತೆ, ಇಲ್ಲ. ಅಂದಿನ ಸುಖವೇ ಸುಖ, ಆ ಸುಖನೇ ಸುಖ. ಇರಲಿ, ಎಲ್ಲದಕ್ಕೂ ಒಂದು ಅಂತ ಇರಬಹುದು. ಆದರೆ ನಿನ್ನ ವಿಷಯ ಇಂದ್ರಿಯದ ಸಂತಾಪ, ನಿನ್ನ ಇಂದ್ರಿಯಗಳ ತಾಪ, ಇದರಿಂದ ಉಂಟಾಗತ್ತಲ್ಲ, ಇವೆಲ್ಲ ಇರಲಿ, ಇದೆಲ್ಲ ಆಗ್ಬೋದು. ಅಂಥವೆಲ್ಲಕ್ಕೂ ಇರುವುದಿರಲಿ, ಇದೆಲ್ಲಕ್ಕೂ ಅಂತ ಇರಲಿ, ಎಲ್ಲ ಮುಗಿಲಿ. ಆದರೆ ನೋಡ್ಕೋ, ಯಾವತ್ತೂ ನಿನ್ನ ಇಂದ್ರಿಯಗಳನ್ನು ನೀನು ಕಂಟ್ರೋಲ್ನಲ್ಲಿ ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದಿಲ್ಲ. ಈ ಥರದ್ದು ಬರ್ತಾನೇ ಇರುತ್ತೆ, ಆವಾಗ ಮುಗಿಯೋದೇ ಇಲ್ಲ. ಆವಾಗ ಯಾವಾಗ ನಿನ್ನ ವಿಷಯೇಂದ್ರಿಯಗಳು ಇದೆಯಲ್ಲ, ಅದರ ಸಂತಾಪ ಮುಗಿಯತ್ತೋ ಆ ಥರ ಮುಗಿಬೇಕು. ಅದನ್ನು ಪುಣ್ಯ ಅಂತಾರೆ. ಇವೆಲ್ಲ ಸಣ್ಣ ಸಣ್ಣ ಸುಖಗಳು ಆಯಿತು. ಆ ಸುಖ ಶಾಶ್ವತವಾಗಿರಬೇಕಾದ್ರೆ
ಆ ಪುಣ್ಯ ಆಗಬೇಕಾದ್ರೆ ಅದು ನಿನ್ನ ಇಂದ್ರಿಯಗಳು ನಿನ್ನ ಹತೋಟಿನಲ್ಲಿದ್ದು ಸಿದ್ಧವಾಗಿರಬೇಕು. ನೀನು ಅದು ಅಂದ್ಕೊಂಡು ಸಿದ್ಧವಾಗಿರೋದಲ್ಲ. ಹೇಗೆ ಅದು? ಸಂಕಲ್ಪ ಮಾಡು, ಒಂದು ಪ್ರತಿಜ್ಞೆ ತಗೋ. ನಿನ್ನ ಆಜ್ಞೆಯಿಂದ ಆಗ್ಬೋದು, ಅಥವಾ ಸೋತೋ ಆಗ್ಬೋದು, ಸಾಕಪ್ಪ ಅಂತ ಬೇಸತ್ತು ಆಗ್ಬೋದು. ಕಾರಣ ಏನಾದರೂ ಆಗಲಿ, ನಿನಗೆ ಸಾಕಪ್ಪ ಅಂತಾನೆ ಬೇಸರ ಅಂತಾನೆ ಇದು ಬಿಡ್ಬೋದು ನೀನು. ಕಾರಣ ಏನಾದರೂ ಆಗಲಿ, ನೀ ಬಿಟ್ಟಿಯಲ್ಲ, ನಿನ್ನ ಇಂದ್ರಿಯಗಳು ನಿನ್ನ ಹತೋಟಿಗೆ ಬಂತಲ್ಲ, ನಿನ್ನ ಕಷ್ಟ ಆಗಿರ್ಬೋದು, ಏನೇನೋ ಆಗಿರ್ಬೋದು. ಎಂತೋ ನಿನ್ನ ಆಜ್ಞೆಯಿನೋ ತಾಂ ಸೋತೋ ಬೇಸತ್ತೋ ಶಾಂತಿ ಒಡೆಯಲಿ. ಆ ಶಾಂತಿ ಬರಲಿ. ಶಾಂತಿ ಒಡೆಯಲಿ ಕರಣಗಳು ಅಂದರೆ ನಮ್ಮ ಕರಣಗಳು, ಇಂದ್ರಿಯಗಳು ಎಲ್ಲ. ಅದು ನಿಜವಾದ ಪುಣ್ಯ. ನಿನಗೆ ಸಿದ್ಧವಾಗಿರೋದು ಒಂದೇ ಅಲ್ಲ, ನಾವು ಯಾವ ರೀತಿ ಸಿದ್ಧವಾಗಿರಬೇಕು, ತಯಾರಿರಬೇಕು. ಅಂಥವೆಲ್ಲಕ್ಕೂ ಇರುವುದಿರಲಿ ವಿಷೇಂದ್ರಿಯದ ಸಂತಾಪವು ಮುಗಿಯುವುದೆಂಬುದಲ್ಲ ಪುಣ್ಯ. ಇದು ಮುಗಿಯತ್ತಲ್ಲ, ಅದು ಪುಣ್ಯ. ಎಂತೋ ನಿನ್ನ ಆಜ್ಞೆಯಿನೋ ತಾಂ ಸೋತೋ ಬೇಸತ್ತೋ ಶಾಂತಿ ವೆಡೆಯಲಿ ಕರಣ. ಇದು ಹೇಗೆ ಅಂದರೆ, ಚಿಕ್ಕ ಮಕ್ಕಳಲ್ಲಿ ಸೀತಾಳ ಸಿಡುಬು ಅಂತ ಹೇಳುತ್ತೆ ಮಕ್ಕಳಿಗೆ. ಅದು ಬಂದರೆ ಪಾಪ ಮಕ್ಕಳನ್ನ ಕುಲುಕ್ ಬಿಡುತ್ತೆ, ಹಂಗೇನೆ ಕುಲುಕ್ ಬಿಟ್ಟು ಚೆನ್ನಾಗಿ ಹೊಟ್ಟೋಗುತ್ತೆ. ಆಮೇಲೆ ಆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ. ಅದು ಆ ಪ್ರಾಸೆಸ್ ತುಂಬ ಕಷ್ಟ. ಅದೇ ಥರನೇ ಒಂದು ಅಡಾಲೆಸೆಂಟ್, ಒಂದು ಟೀನೇಜ್ ಆದಮೇಲೆ ಯುವಕರಿಗೆಲ್ಲಿ ಬರುತ್ತದು ಒಂಥರ ಕಾಮನೆಗಳು. ಆ ಪ್ರೀತಿ ಕಾಮನೆಗಳು ಅಷ್ಟಷ್ಟು ಬೆಳೆದವರಿಗೆ ಬರುತ್ತೆ. ಮಕ್ಕಳಾದ್ಮೇಲೆ ಆ ಸ್ಟೇಜು ಅದು ಒಂಥರ ಕಷ್ಟ. ಚಿಕ್ಕ ಮಕ್ಕಳ ಕೆಲವು ಗಂಡಾಂತರಗಳು ಬಂದು ಹೋಗೋದು ಒಂದು, ಆಮೇಲೆ ಒಂದು ವಯಸ್ಸಾದ್ಮೇಲೆ ಬರೋದು ಇದೆಯಲ್ಲ, ಅದು ಕೂಡ ಅಷ್ಟೆ. ಅದನ್ನು ಎಳೆದಾಕ್ಬಿಡುತ್ತೆ, ಮನಸ್ಸನ್ನ ತಿಂದಾಕ್ಬಿಡುತ್ತೆ ಮಕ್ಕಳನ್ನ. ಅದನ್ನು ಕುದಿಸ್ಬಿಡುತ್ತೆ ಒಳಗಡೆ, ಕುಲುಕ್ ಬಿಟ್ಟು ಆಮೇಲೆ ಆರುತ್ತೆ. ಒಂದು ಸ್ವಲ್ಪ ಒಂದು 2-3 ವರ್ಷ ಹಂಗಿರ್ತಾರೆ ಮಕ್ಕಳು, ಆಮೇಲೆ ಆರುತ್ತೆ. ಆ ಕಾತರ ಕಳೆದ ಮೇಲೆ ಬರುತ್ತಲ್ಲ ಸುಖ, ಆ ಸುಖ ಮಂಕುತಿಮ್ಮ ನಿನಗಾಗಬೇಕಾದ್ರೆ ಆ ಸುಖ ಒಂದೊಂದು ಗಂಡಾಂತರ ಹೋದಾಗಲೂ ಬಿಡುಗಡೆ ಆಗುತ್ತಲ್ಲ, ಆ ಥರ ಎಲ್ಲದೂ ಅಂತರ. ಇಲ್ಲಿ ನಿನ್ನ ಇಂದ್ರಿಯಗಳನ್ನು ನೀನು ಸಂಪೂರ್ಣವಾಗಿ ಸಂತಾಪ ಮುಗಿದ್ರೇನೆ ಅದೇ ಪುಣ್ಯ. ಸೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು, ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ ಯಾತನೆಗಳಿಂ ಕುಲುಕಿ ಬಳಿಕ ಆರುವುವು. ಆಮೇಲೆ ಆರತ್ತೆ ಕಾತರತೆ ಕಳೆಯೇ. ಅಂಥ ಕಾತರತೆ ಕಳೆದಾಗ ಸುಖ ಮಂಕುತಿಮ್ಮ. ಜ್ವರ ಬರುತ್ತೆ, ದೇಹ ಎಲ್ಲ ಬಿಸಿ ಆಗತ್ತೆ, ಯಾತನೆ ಆಗತ್ತೆ. ಆ ವಿಚಾರ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಆಗಿರುತ್ತೆ. ಇದರ ಮಾತಾಡೋಕ್ಕಾಗಲ್ಲ. ಆ ಉರಿ ಬೇಗ ಇದ್ದಾಗ 103, 104 ಬಂದಿಲ್ವಾ, ಎಲ್ಲ ಇಳಿಯತ್ತೆ. ಆಮೇಲೆ ಸದ್ಯ ನನಗೆ ಹೊಸ ಜೀವ ಬಂತು ಅನ್ನೋಂಗಿರುತ್ತೆ. ಪುನಃ ಊಟ ಮಾಡೋಕ್ಕೆ ರುಚಿ ಬಂದಾಗ ಹೊಸಬನಾಗ್ತೀರ. ಕರೋನಾ ಬಂತು, ಏನೂ ಸೇರಲಿಲ್ಲ, ಎಲ್ಲ ಸರಿ ಹೋಯಿತು. ಈಗ ಆ ಊಟ ರುಚಿಸ್ತಾ ಇದೆಯಲ್ಲ, ಹೊಸಬ ಅವನು ಆ ಥರ ಹೊಸಬನ್ನ ಮಾಡುತ್ತೆ. ಆದರೆ ನೀನು ಕಠಿಣ ತಪಸ್ಸನ್ನು ಮಾಡಿ, ಏನೇ ಕಾರಣ ಇರಲಿ, ನಿನ್ನ ಇಂದ್ರಿಯಗಳು ನಿನ್ನ ಕಂಟ್ರೋಲಿಗೆ ಬಂದುಬಿಟ್ರೆ, ಕಾರಣ ತಪನೆಗಳೇ ಅಳಿಯೇ ಎಲ್ಲ ನೀನು ಮಾಡಿದ್ಮೇಲೆ ನಿನ್ನ ಕರ್ಣಗಳ ತಪನ ಇದೆಯಲ್ಲ, ಈ ಕುದಿತಾ ಇರುತ್ತಲ್ಲ ಎಲ್ಲ ಇಂದ್ರಿಯಗಳು, ಅವೆಲ್ಲ ಇಳಿದ್ರೆ ಕಾರಣ ಏನಿರಲಿ ಅಂತ ಆವಾಗಲೇ ಹೇಳಿಬಿಟ್ಟಿದ್ದಾರೆ. ಕಾರಣವದೇನಿರಲಿ ನಿನ್ನಾಜ್ಞೆಯೋ ಸೋತೋ ಬೇಸತ್ತೋ ಶಾಂತಿ ಒಡೆಯಲಿ ಕರ್ಣ ಅಂತ. ಆ ಶಾಂತಿ ಒಡೆಯಲಿ ಕರ್ಣ, ಆ ಥರ ಕರ್ಣ ತಾಪಗಳು ಅಳಿಯೇ ಕಾರಣವದೇನಿರಲಿ ನಿನಗೆ ಮರುಜನ್ಮ. ಈ ಜನ್ಮದಲ್ಲೇ ನೀನು ಇನ್ನೊಂದು ಸತಿ ಹುಟ್ಟುತ್ತೀಯ. ಬರೀ ಹೊಸಮನಾಗೋದಲ್ಲ, ನಿನ್ನ ಜನ್ಮನೇ ಹೊಸದು. ಆ ಥರ ನೀನು ಪುನರ್ಜನ್ಮ ತಗೊಳ್ಬೇಕಾದ್ರೆ ನಿನ್ನ ಇಂದ್ರಿಯಗಳು, ನಿನ್ನ ಮನಸ್ಸು ನಿನ್ನ ಹತೋಟಿಗೆ ಬರಬೇಕು. ಆತ್ಮಸಂಶೋಧನೆಯನ್ನು ಮಾಡಬೇಕು. ಆಗ ನಿನಗೆ ಇಂದ್ರಿಯ ಶಾಂತಿ ದೊರಕತ್ತೆ. ಆ ಶಾಂತಿ ಇಂದ್ರಿಯಗಳಿಂದ ದೊರಕಲ್ಲ, ಒಳಗಿಂದ ಇಂದ್ರಿಯಕ್ಕೆ ನಾವು ಶಾಂತಿಯನ್ನು ಕೊಡಬೇಕು. ನಮ್ಮ ಒಳಗಡೆ ಇದೆ, ಅದನ್ನು ತೆಗೆದು ಕೊಡುವುದೇ ಒಂದು ದೊಡ್ಡ ಪ್ರಾಸೆಸ್ಸು. ಅದಕ್ಕೆ ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಹೊರಗಡೆಯಿಂದ ಏನೇ ಬದಲಾವಣೆ ಆಗಲಿ, ಪ್ರಕೃತಿನಲ್ಲಿ ಏನೇ ಬದಲಾವಣೆ ಆಗಲಿ, ನಾವು ಅದನ್ನು ಎಲ್ಲೂ ಕುಂದಬಾರದು. ಮನಸ್ಸಿನ ಕಾತರತೆ ಕೂಡ ತಣ್ಣಗಾಗುತ್ತೆ. ಹಾಗೆ ಇದು ಕೂಡ ಆತ್ಮಕ್ಕೆ ಆ ತಳುವು ಬರುತ್ತೆ, ಪುನರ್ಜನ್ಮ ಆಗುತ್ತೆ ಒಂದೇ ಜನ್ಮದಲ್ಲಿ.